ವಾರ್ಡ್ ನಂಬರ್ 8 ಇವರ ಮಹಾನಗರ ಪಾಲಿಕೆಯ 12ನೇ ಆಯ್ಕೆಯಾಗಿರುತ್ತಾರೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡುತ್ತೇನೆ. ಅನೇಕ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ರಸ್ತೆ ಕಾಂಕ್ರೀಟೀಕರಣ, ವೆಂಟೆಡ್ ಡ್ಯಾಮು, ಇನ್ನೂ ಅನೇಕ ಕಾಮಗಾರಿ ಸುಮಾರು 200 ಕೋಟಿಗಳ ಹೆಚ್ಚು ಕಡಿಮೆ 200 ಕೋಟಿ ರೂಪಾಯಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ವಿತ್ತ ಸಚಿವರಾದ ಯಡಿಯೂರಪ್ಪನವರು ಧಾರಾಳವಾಗಿ ಉದಾರವಾಗಿ ಮಂಗಳೂರು ನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದಿನ ವರ್ಷದಿಂದಲೇ SFC ಗ್ರಾಂಟ್ ಇರ್ಬೋದು ಅಥವಾ ವೆಂಟೆಡ್ ಡ್ಯಾಮ್ಗೆ 40 ಕೋಟಿ ಇರ್ಬೋದು ಅಥವಾ ಇನ್ನು ಸ್ಪೆಷಲ್ ಗ್ರಾಂಟ್ ಆಗಿ ಆಗಾಗ 3 ಕೋಟಿ 2 ಕೋಟಿ 5 ಕೋಟಿ ರೂಪಾಯಿಯನ್ನು ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ನಮಗೊಂದು ಧೈರ್ಯ ಬಂದಿದೆ, ಯಾಕಂದರೆ ಹಣ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಅಭಿವೃದ್ಧೀಕರಣ, ಕದ್ರಿ ಪಾರ್ಕಿನಲ್ಲಿ ಒಂದು ಮಿನಿ ಮಾರ್ಕೆಟ್ ಸಿಂಗಾಪುರದ ಮಾದರಿಯಲ್ಲಿ ರಸ್ತೆಯನ್ನು ಅಗಲೀಕರಣಗೊಳಿಸಿ ಕದ್ರಿ ಪಾರ್ಕಿನ ಮುಖಾಂತರ ಪ್ರವಾಸಿಗರಿಗೆ ಒಂದು ಪ್ರೇಕ್ಷಣೀಯ ತಾಣವಾಗಬೇಕು. ಅದು ಪರ್ಚೇಸ್ ಶಾಪಿಂಗ್ ಮಾಡುವಂಥ ಇದು ಕೂಡ ಸಿಗಬೇಕು. ಈಗಾಗಲೇ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿದ್ದೇವೆ. ರಸ್ತೆ ಅಗಲೀಕರಣ ಹಾಗೂ ಕಾಂಕ್ರೀಟೀಕರಣ ಕಾಮಗಾರಿ ಅದು ಮಂಗಳೂರಿನ ಸಮಗ್ರ ಎಲ್ಲ ರಸ್ತೆಗೂ, ಮುಖ್ಯ ರಸ್ತೆಗೆ ಹಾಗೂ ಒಳ ರಸ್ತೆಗಳಿಗೆ, ಮುಂದಿನ ದಿವಸಗಳಲ್ಲಿ ಒಳ ರಸ್ತೆಗಳು ಕೂಡ ಬಸ್ ಹೋಗುವಂಥ ರಸ್ತೆಗಳನ್ನು ಕೂಡ ನಾವು ಮುಟ್ಲಿಕ್ಕಿದ್ದೇವೆ. ನಾನು ಮಂಗಳೂರಿನ ಪ್ರಜ್ಞಾವಂತ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಸಹಕಾರ ಬೇಕು. ಮುಂದಿನ ದಿವಸಗಳಲ್ಲಿ ಎಲ್ಲ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ನಡೆಯುವ ಹಿನ್ನೆಲೆಯಲ್ಲಿ ದಯವಿಟ್ಟು ತಮ್ಮ ಸಹಕಾರ ಬೇಕು.